ಅಗದಿ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಸರ್. ಮಕ್ಕಳಿಗೆಲ್ಲ ಹುಷಾರು ತಪ್ಪೋಗಿದೆ. ಮನೆ ಒಳಗಡೆ ಇರೋಕ್ಕಾಯ್ತಿಲ್ಲ. ಒಂದು ವೆಹಿಕಲ್ ಬಂದರೆ ನಾವು ಒಂದು ಅರ್ಧ ಗಂಟೆ ಸುಧಾರಿಸ್ಕೋಬೇಕು, ಅಷ್ಟು ಧೂಳು ಬರುತ್ತೆ. ಮತ್ತು ಶಾಲಾ ಮಕ್ಕಳು ಹೋಗೋ ಟೈಮಲ್ಲಿ ಎಲ್ಲರಿಗೂ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇನ್ ಟೈಮ್ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ. ಕೆಲಸ ಅಂತ ಹಿಡಿದ್ಮೇಲೆ ಅದನ್ನು ಮುಗಿಸ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ತೊಂದರೆ ಆಗುತ್ತೆ ಸರ್. ಈಗ ಯಾವುದೇ ಕೆಲಸ ಆಗಲಿ ಈಗ ಮಾಡ್ತೀವಿ ಅಂದಮೇಲೆ ಮಾಡಬೇಕು. ನೋಡಿ, ಸುತ್ತಮುತ್ತಲವರು ಯಾತನೆ, ನರಕ ಯಾತನೆ ಪಡ್ತಾ ಇದ್ದಾರೆ ಧೂಳಿನಿಂದ. ನೀವು ಬಿಟ್ಟಿ ಭಾಗ್ಯಗಳಿಗೆ ನೀವು ದುಡ್ಡುಗಳನ್ನ ಯಥೇಚ್ಛವಾಗಿ ಕೊಡ್ತಾಯಿದ್ದೀರ, ಅದನ್ನು ಕರೆಕ್ಟಾಗಿ ಕೊಡ್ತಾಯಿಲ್ಲ. ನೀವು ಯಾರೇನು ಕೇಳಿಲ್ಲ. ದಯವಿಟ್ಟು ಆದಷ್ಟು ಬೇಗ ರಸ್ತೆ ಭಾಗ್ಯ ಕಲ್ಪಿಸ್ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಂಗೋತ್ರಿ ಹುಡ್ಕೋ ಬಡಾವಣೆಯಲ್ಲಿ UGD ಕಾಮಗಾರಿಯಿಂದ ಸಾಕಷ್ಟು ಜನ ಪರಿತಪಿಸುವಂಥ ಸಮಸ್ಯೆ ಉಂಟಾಗ್ತಾ ಇದೆ. CM ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಅಭಿವೃದ್ಧಿಯ ಕಾಮಗಾರಿಗಳು ಕುಂಠಿತಗೊಳ್ತಾ ಇದೆ. ಕೋಟ್ಯಾಂತರ ಹಣವನ್ನು ಮೈಸೂರಿಗೆ ಬಿಡುಗಡೆ ಮಾಡಿದ್ದೇನೆ ಎನ್ನುವಂಥ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು, ಆದರೆ ನಿಜಕ್ಕೂ ಸಹ ಯಾವ ರೀತಿಯ ಪರಿಸ್ಥಿತಿ ಇದೆ ಇಲ್ಲೋ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಸದ್ಯ ನಾನೀಗ ಏನು ಗಂಗೋತ್ರಿ ಹುಡ್ಕೋ ಬಡಾವಣೆಯ ಸಾಕಷ್ಟು ರಸ್ತೆಗಳಲ್ಲಿ UGD ಕಾಮಗಾರಿಗಳನ್ನು ಮಾಡಲಾಗಿರುವಂಥದ್ದು. 3ನೇ ಅಡ್ಡ ರಸ್ತೆಯಲ್ಲಿ ಕಳೆದ 2-3 ತಿಂಗಳ ಹಿಂದೆ ಈ ಒಂದು UGD ಕಾಮಗಾರಿಯನ್ನು ಮಾಡಲಾಗಿತ್ತು. ಈ UGD ಕಾಮಗಾರಿಯನ್ನು ಮಾಡಿದ ಬಳಿಕ ಈ ಒಂದು ರಸ್ತೆಗೆ ಡಾಂಬರೀಕರಣ ಭಾಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಯಸ್ಸಿನ ವ್ಯಕ್ತಿಗಳು ಪ್ರತಿನಿತ್ಯ ವಾಕಿಂಗನ್ನು ಮಾಡುವಂಥದ್ದು ಮತ್ತು ಆಟವನ್ನು ಆಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಯ ಮುಂಭಾಗಗಳಲ್ಲಿ ನಿಲ್ಲಿಸಿರುವಂಥ ವಾಹನಗಳು, ಕಾರು, ಬೈಕ್ಗಳ ಮೇಲೆ ಸಂಪೂರ್ಣವಾಗಿ ಧೂಳುವಿನ ಮಯವಾಗಿರುವಂಥದ್ದು. ಈ ಒಂದು ಧೂಳಿನಿಂದ ಇಲ್ಲಿನ ನಿವಾಸಿಗಳು ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಅನೇಕ ಬಾರಿ ಜನಪ್ರತಿನಿಧಿಗಳು ಹಾಗೂ ಪಾಲಿಕೆಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ವಿಫಲವಾಗಿದ್ದಾರೆ. ಸಾಕಷ್ಟು ಮಕ್ಕಳು ಇದೇ ಧೂಳಿನಲ್ಲಿ ಆಟವಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಅನೇಕ ಪ್ರತಿಷ್ಠಿತ ಆಸ್ಪತ್ರೆಗಳು ಇರುವಂಥ ಕಾರಣದಿಂದಾಗಿ ಇಲ್ಲಿನ ರೋಗಿಗಳು ಸಹ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿನ ನಿವಾಸಿಗಳು ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತೇನೆ. ಮೇಡಮ್, ಇಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ? ಕಳೆದ 2-3 ತಿಂಗಳಿಂದ UGD ಕಾಮಗಾರಿ ಮಾಡಿದರು, ಸಂಪೂರ್ಣವಾಗಿ ಧೂಳಿನಿಂದ ಈ ರಸ್ತೆ ಕೂಡಿದೆ. ಸರ್, ಇಲ್ಲಿ ರೋಡ್ ಮಾಡ್ತೀವಿ ಅಂತ ಮಾಡಿ ಮೋರಿ ಮಾಡ್ತೀವಿ ಅಂತ ಮಾಡಿಬಿಟ್ಟು ಅಗದಿ ಎಲ್ಲ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ಸರ್. ಮಕ್ಕಳಿಗೆಲ್ಲ ಹುಷಾರು ತಪ್ಪೋಗಿದೆ. ಮನೆ ಒಳಗಡೆ ಇರೋಕ್ಕಾಯ್ತಿಲ್ಲ. ಒಂದು ವೆಹಿಕಲ್ ಬಂದರೆ ನಾವು ಒಂದು ಅರ್ಧ ಗಂಟೆ ಸುಧಾರಿಸ್ಕೋಬೇಕು, ಅಷ್ಟು ಧೂಳು ಬರುತ್ತೆ. ಮನೆ ಹತ್ರ ಇರೋಕ್ಕಾಗ್ತಾ ಇಲ್ಲ ಸರ್. ನಮ್ಮ ಅಮ್ಮಗೂ ಸ್ವಲ್ಪ ವೀಸಿಂಗ್ ತೊಂದರೆಯಿಂದ ಅವನಿಗೆ 3 ದಿನಕ್ಕೆ ಒಂದೊಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಮಕ್ಕಳು ಈಚೆ ಬರೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ, ತುಂಬ ತೊಂದರೆ ಆಗಿದೆ ಸರ್. ಮತ್ತು ಶಾಲಾ ಮಕ್ಕಳು ಹೋಗೋ ಟೈಮಲ್ಲಿ ಎಲ್ಲರಿಗೂ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇನ್ ಟೈಮ್ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ. ಮತ್ತು ಹೆಚ್ಚಾಗಿ ನಮ್ಮ ಏರಿಯಾದಲ್ಲಿ ವಿಶೇಷಚೇತನ ಮಕ್ಕಳು ಜಾಸ್ತಿ ಇದ್ದಾರೆ. ಅಂಥ ಮಕ್ಕಳು ಸಹ ಒಂದೊಂದು ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಕ್ಕಳು ನಡ್ಕೊಂಡು ಹೋಗದೆ ಎಡು ಬೀಳೋದು ಆ ಥರ ಇದಾಗ್ತಾಯಿದೆ. ಹಾಗಾಗಿ ಆದಷ್ಟು ಬೇಗ ನಮಗೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅವ್ರು UGD ಮಾಡ್ತೀನಿ ಅಂತೇನೋ ಓಪನ್ ಮಾಡಿದ್ರು. ನಾವೇನೊಂದು 2-3 ವಾರದಲ್ಲಿ ಆಗುತ್ತೆ ಅಂತಂದ್ವಿ. ಅದು 1 ಮಂತ್ ಆದರೂ ಕಂಪ್ಲೀಟ್ ಆಗ್ತಾಯಿಲ್ಲ. ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಟ್ರೆ ಸಾಕು. ಇಲ್ಲಾಂದರೆ ಮನೆಯೆಲ್ಲ ತುಂಬ ನೋಡಿ ಹತ್ರನೇ ಇರೋದ್ರಿಂದ ಪಾತ್ರೆಗಳು ನೋಡಿದ್ರೇ ಸಾಕು, ನಾವು ಬೇರೆ ಏನು ನೋಡಬೇಕಾಗಿಲ್ಲ. ಪಾತ್ರೆಗಳು ನೋಡ್ಬಿಟ್ರೆ ಅದ್ರ ಮೇಲೆ ಇಷ್ಟು ಅಪ್ಪ ಮಣ್ಣಿದೆ. ಅಂದರೆ ಯಾವ ಥರ ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಮನೇನ 2 ಸರಿ ಕ್ಲೀನ್ ಮಾಡಬೇಕು, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದರಿಂದ ಬೇಗ ಕಂಪ್ಲೀಟ್ ಮಾಡಿಕೊಟ್ರೆ ಒಳ್ಳೆಯದು ಸರ್. ಅವತ್ತು ಅಗಿಯೋವಾಗ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಆ ಥರನೇ ಮಾಡ್ಕೊಂಡು ಹೋಗೋರೆ. ಇನ್ನೂ ಕೈ ಹಾಕಿಲ್ಲ. ಧೂಳು ಮನೆ ಮ್ಯಾಗೆಲ್ಲ ಧೂಳು ಆಗ್ತಾಯಿದೆ. ಆದಷ್ಟು ಜಲ್ದಿ ಮಾಸ್ಕ್ ಹಾಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಸ್ಕ್ ಹಾಕೊಂಡೇ ಮಾಡಬೇಕು. ಯಾವಾರನ ವೆಹಿಕಲ್ಲೆಲ್ಲ ಓಡಾಡಬೇಕಾದ್ರೂ ಗಾಳಿ ಇದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ. ಬಾಕಲು ತೆಗಿಯೋಂಗೆ ಇಲ್ಲ, ಧೂಳು ತುಂಬುತ್ತೆ. ಮನೆ ಕ್ಲೀನಿಂಗ್ ಮಾಡ್ತಾನೆ ಇದ್ದರೂ ಅದೇ ಗಲೀಜು. ಆದಷ್ಟು ಜಲ್ದಿ ರಸ್ತೆ ರೆಡಿ ಮಾಡಿಕೊಡ್ಬೇಕು. ಒಂದು ಕೆಲಸ ಅಂತ ಹಿಡಿದ್ಮೇಲೆ ಅದನ್ನು ಮುಗಿಸ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ತೊಂದರೆ ಆಗುತ್ತೆ ಸರ್. ಈಗ ಯಾವುದೇ ಕೆಲಸ ಆಗಲಿ ಈಗ ಮಾಡ್ತೀವಿ ಅಂದಮೇಲೆ ಮಾಡಬೇಕು. ವಯಸ್ಸಾದವ್ರು ಇರ್ತಾರೆ, ಮಕ್ಳುಗಳಿರ್ತಾರೆ, ಆಟ ಆಡಬೇಕಾದ್ರೆಲ್ಲ ಪ್ರತಿ ಒಂದು ಕಡೆನೂ ಇರಬೇಕು. ನಾವು ವಯಸ್ಸಾದವ್ರು ಆಚೆ ಬರೋಕ್ಕಾಗ್ತಾ ಇಲ್ಲ, ವಾಕ್ ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳು ಆಟ ಆಡೋಕ್ಕಾಗ್ತಾ ಇಲ್ಲ. ನಾವು ಒಳಗಡೆನೇ ಕೂರಿಸ್ಕೋಬೇಕು ಮಕ್ಕಳನ್ನ. ತುಂಬ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಸರ್. ಏನೇ ಜವಾಬ್ದಾರಿ ಆದ್ರೂ ಅವ್ರದ್ದೇ ಕಾರಣ.
ಇಲ್ಲಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಮೇಡಮ್? ಆ ಥರ ಏನಿಲ್ಲ ಆ ಥರ ಏನಿಲ್ಲ. ಮಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂದರು, ಇನ್ನೂ ಮನ್ಸಿಗೆ ಹಾಕೊಂಡಿಲ್ಲ ಅಷ್ಟೇ. ಮಾಡಿ ಬಿಟ್ಬಿಟ್ಟು ಹೋದವರು ಇವತ್ತು ತನಕ ತಿರುಗಿ ನೋಡಿಲ್ಲ. ಒಂದನಿ ನೀರು ತಂದಾಗ್ಲಿ ನೀರಾಗ್ಲಿ ಬಿಡ್ತಾರಲ್ವ, ಅದನ್ನ ಬಿಟ್ಟು ಒಂಚೂರು ಮಟ್ಟ ಮಾಡೋಣ ಅಂತ ಅದನ್ನು ಮಾಡಿಲ್ಲ ಸರ್. ತುಂಬ ತೊಂದರೆ ಆಗ್ತಾ ಇದೆ ನಮಗೆ. ಆಮೇಲೆ ವೆಹಿಕಲಲ್ಲಿ ಬರೋರು ಹಳ್ಳ ಇರೋದ್ರಿಂದ ಎಷ್ಟೋ ಜನ ಪಾಪ ಒಂದು ಮುದುಕ ಬಿದ್ದು ಎಲ್ಲ ಬಂದು ನಾವೆಲ್ಲ ಎತ್ತಿದ್ದೀವಿ. ತುಂಬ ತೊಂದರೆ ಆಗಿದೆ. ಇದನ್ನು ಆದಷ್ಟು ಬೇಗ ನಮಗೆ ಸರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಅದೇ ಸರ್, ಮಕ್ಕಳುಗಳೆಲ್ಲ ತುಂಬ ಹುಷಾರು ತಪ್ತಾ ಇದ್ದಾರೆ. ಮಕ್ಕಳು ನಮಗೂ ಹುಷಾರು, ನಾವೆಲ್ಲ ಮನೇಲಿದ್ದವ್ರು ಎಲ್ಲ ಕೆಮ್ಮು ನೆಗಡಿ ಜ್ವರ ಎಲ್ಲ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ರು ಮಲಗಿ ಇದು ಪರವಾಗಿಲ್ಲ. ನಮ್ಮದು ರೋಡು ತುಂಬ ಚಿಕ್ಕದು. ಆ ರೋಡಲ್ಲಿ ತೆಗೆದುಬಿಟ್ಟು ಗಾಡಿಗಳು ನಿಲ್ಸೋಕ್ಕಾಗ್ತಾ ಇಲ್ಲ. ಒಂದು ಕಡೆಯೇ ನಿಲ್ಲಿಸ್ಬೇಕು. ಈಗ ಅಲ್ಲಿ ಒಬ್ಬೊಬ್ರು ಮನೇಲಿ ಎರಡೆರಡು ಗಾಡಿ ಇದ್ದರೆ ನಮಗೆ ನಿಲ್ಸೋಕ್ಕಾಗ್ತಾ ಇಲ್ಲ. ಧೂಳು ಸಿಕ್ಕಾಬಟ್ಟೆ. ಮಕ್ಕಳು ದೊಡ್ಡವರು ಎಲ್ಲರೂ ಹುಷಾರು ತಪ್ಪಿದ್ದಾರೆ. ಆದಷ್ಟು ಬೇಗ ಇದೆಲ್ಲ ಮಾಡಿಕೊಡ್ಬೇಕು ಸರ್. ನಾವು ಹೊರಗಡೆ ಕೆಲಸ ಮಾಡೋರು ಒಂದು ಫಾರ್ಮಸಿನಲ್ಲಿ. ಆ ರೋಡ್ ಅಂತೂ ನೋಡೋಕ್ಕಾಗಲ್ಲ, ಮೇಯ್ನ್ ರೋಡು. ಆ ಗಂಟ್ಲು ಆರೋಗ್ಯನೇ ಕೆಟ್ಟು ಹೋಯ್ತು ನಮಗೆ. ನಾವು ಜೀವನ ಮಾಡಬೇಕಲ್ವಾ, ನಾವು ದುಡಿಲೇಬೇಕು. ನಾವು ಹೋಗ್ತೀವಿ, ಆರೋಗ್ಯ ಕೆಟ್ಟಿದೆ. ಮನೆಯಲ್ಲೂ ಅಷ್ಟೇನೆ ತುಂಬಾ ಹಿಂಸೆ. ಆಮೇಲೆ ಪಾಪ ಅಲ್ಲೊಬ್ರು ಏಜ್ ಆದವ್ರು ಬಿದ್ದೇ ಹೋದ್ರು. ಒಂದು 70-75 ವರ್ಷದವ್ರು ಹಳ್ಳ ತೋಡ್ಬಿಟ್ಟು. ಸ್ವಲ್ಪ ನೋಡಬೇಕಲ್ವಾ ಸರ್. ಇಲ್ಲಿ ಯು ಜಿ ಡಿ ಸಮಸ್ಯೆ ಹಲವಾರು ವರ್ಷಗಳಿಂದ ಇತ್ತು. ಹೆಚ್ಚು ಕಮ್ಮಿ ಒಂದು 35 ವರ್ಷದಿಂದ ಇತ್ತು. ಮೊದಲು ಬಡಾವಣೆ ಚಿಕ್ಕದಿತ್ತು, ಈ ಬಡಾವಣೆ ಬೆಳೆದಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು, 1.5 ಇಂಚ್ ಪೈಪ್ ಇದ್ದಿದ್ದು 2.5 ಇಂಚ್ ಪೈಪ್ ಹಾಕ್ಬಿಟ್ಟು ಯು ಡಿ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಬಗೆಹರಿಸಿದ್ದಾರೆ. ಬಟ್ ಬಗೆಹರಿಸೋ ಮುಂದೇನು ಈಗ ಏನು ಗುತ್ತಿಗೆದಾರ ಏನು ಕೆಲಸ ತೊಗೊಂಡಿದ್ದಾನೆ, ಮಣ್ಣನ್ನು ಅರ್ಧಂಬರ್ಧ ಅವ್ನು ಇಷ್ಟ ಬಂದಾಗ ಮುಚ್ಚಿದ್ದಾನೆ. ಆಮೇಲೆ ದಿನನಿತ್ಯ ಒಂದು 2 ದಿನಕ್ಕೊಂದ್ಸಲ ಅವನು ನೀರು ಹಾಕೋ ವ್ಯವಸ್ಥೆನಾದ್ರು ಮಾಡಿದ್ರೆ ಸಾಮಾನ್ಯ ಜನ ಹೆಂಗೋ ಬಿಡ್ತಾರೆ. ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ತುಂಬ ವಾಹನ ದಟ್ಟಣೆ ಜಾಸ್ತಿ ಇದೆ. ಇಲ್ಲಿ ವೆಹಿಕಲ್ ಫ್ಲೋಟಿಂಗ್ ಇದೆ. ಸ್ಕೂಲ್ ಮಕ್ಕಳುಗಳು, ಅವ್ರ ಕೆಲಸಕ್ಕೆ ಹೋದವರು, ಆಟೋದವರು, ಅಷ್ಟು ಗಾಡಿಗಳು ಓಡಾಡ್ತದೆ. ಜನಗಳು ಇರೋಕ್ಕಾಗ್ತಾಯಿಲ್ಲ ಇಲ್ಲಿ. ಎಲ್ಲ ಆಲ್ಮೋಸ್ಟ್ ಮೇಜರ್ ಇಲ್ಲಿ ಸೀನಿಯರ್ ಸಿಟಿಸನ್ ತುಂಬ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮನೆಗೆ ಒಬ್ಬೊಬ್ರು ಅಡ್ಮಿಟ್ ಆಗ್ತಾಯಿದ್ದಾರೆ. ತೀರಾ ಉಸಿರಾಡೋ ತೊಂದರೆ ಆಗ್ಬಿಟ್ಟಿದೆ. ಇರೋಕ್ಕೆ ಆಗ್ತಾಯಿಲ್ಲ. ಈ ರೆವಿನ್ಯೂ ಬಡಾವಣೆನೇ ಎಷ್ಟು ಪರವಾಗಿಲ್ಲ, ಚೆನ್ನಾಗಿದೆ. ನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಕೊಳ್ತದೆ. ಇದು ವಾರ್ಡ್ ನಂಬರ್ 21 ಹೆಂಗೆ ಅಧ್ವಾನ ಆಗೋಗಿದೆ. ಇಲ್ಲಿ ಏರೋಳು ಕೇಳೋರು ಯಾರೂ ಇಲ್ಲ. ಆಮೇಲೆ ಆಲ್ರೆಡಿ ನಾವು ಕಮಿಷನರ್ನ ಭೇಟಿ ಮಾಡಿ ಲೆಟ್ರೂ ಕೊಟ್ಟಿದ್ದೀವಿ, ಶೀಘ್ರದಲ್ಲಿ ನೀವು ರಸ್ತೆ ಮಾಡಿಕೊಡಿ ಅಂತ. ಅದ್ರ ಬಗ್ಗೆನೂ ಕಿಂಚಿತ್ ಅಂತ ಅಲ್ಲ. ಅಧಿಕಾರಿಗಳಂತೂ ನೀವು ಕೇಳಲೇಬೇಡಿ, ಗಮನಕ್ಕೆ ತಗೊಳ್ಳಲ್ಲ. ಮಾಡ್ತೀವಿ ಬಿಡ್ರಿ, ಇನ್ನೊಂದು 2-3 ತಿಂಗಳು ಇರ್ರಿ, ಆಗ್ತದೆ ಅಂತಾರೆ. ಇವರು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಅದಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ ಅಂತ ಅಂದರೆ ಹೆಂಗೆ ಜನ ಜೀವನ ಮಾಡೋದು ಹೆಂಗೆ? ಟ್ಯಾಕ್ಸ್ ಎಲ್ಲ ಇನ್ ಟೈಮಲ್ಲೆಲ್ಲ ಕಟ್ಕೋತಾರೆ. ನೀವು ಬಿಟ್ಟಿ ಭಾಗ್ಯಗಳಿಗೆ ನೀವು ದುಡ್ಡುಗಳನ್ನ ಯಥೇಚ್ಛವಾಗಿ ಕೊಡ್ತಾಯಿದ್ದೀರ, ಅದನ್ನು ಕರೆಕ್ಟಾಗಿ ಕೊಡ್ತಾಯಿಲ್ಲ. ನೀವು ಯಾರೇನು ಕೇಳಿಲ್ಲ. ಕೊಡಲಿ, ಆರೋಗ್ಯ ಕೊಡಲಿ, ಶಿಕ್ಷಣ ಕೊಡಲಿ, ಈ ಥರದ್ದು ಯೋಚನೆ ಮಾಡಲಿ. ಬಟ್ ಜನಗಳು ಬದುಕೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಿದೆ ನೋಡಿ. ಸುತ್ತಮುತ್ತಲವರು ನರಕ ಯಾತನೆ ಪಡ್ತಾ ಇದ್ದಾರೆ ಧೂಳಿನಿಂದ. ದಯವಿಟ್ಟು ಆದಷ್ಟು ಬೇಗ ರಸ್ತೆ ಭಾಗ್ಯ ಕಲ್ಪಿಸ್ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಮಾತಿಗೆ ಮಾತ್ರ ಸರ್, ಅದು ಅಧಿಕಾರಿಗಳು ಹೇಳಬೇಕು ಎಷ್ಟು ಬಿಡುಗಡೆ ಆಗುತ್ತೆ, ಏನು ಕೆಲಸ ಮಾಡ್ತಿದ್ದೀರ ಅಂತ. ಮಾತಿಗೆ ಅಷ್ಟೇ, ಅಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀನಿ, ಇಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತ. ಅಷ್ಟು ಬಿಟ್ಟರೆ ಏನು ಕೆಲಸಗಳಾಗ್ತಾ ಇಲ್ಲ. ಬರೀ ಪುಕ್ಸಟೆ ಮಾತು ಅಷ್ಟೇ. ಮಾತು ಬಿಟ್ಟರೆ ಏನು ಕೆಲಸಗಳಾಗ್ತಾಯಿಲ್ಲ. ಕೆಲಸ ಆಗಬೇಕಷ್ಟೇ. ಕೆಲಸ ಆಗ್ಬಿಟ್ರೆ ಜನ ನಿಮಗೆ ತಾನೇ ಶಬಾಸ್ಗಿರಿ ಹೇಳ್ತಾರೆ. ಕೆಲಸ ಆದಮೇಲೆ ಹೆಂಗೆ ಸರ್? ಕೆಲಸ ಮಾಡಬೇಕಲ್ವಾ ಸರ್? ಪಾಲಿಕೆಯಲ್ಲಿ ಏನು ಗೊತ್ತಾ, ನಗರ ಪಾಲಿಕೆ ಸದಸ್ಯರು ಅಂತಿದ್ರೆ ನಿಂತ್ಕೋತಾರೆ. ಏನು ಸಮಸ್ಯೆ ಇದೆ ಜನಗಳು ಹೋಗಿ ಅವರಿಗೆ ಮಾತಾಡ್ತಾರೆ, ಈ ಕೆಲಸ ಆಗಬೇಕು ಅಂತ. ತಕ್ಷಣ ಸ್ಪಂದಿಸಿ ಕೆಲಸ ಮಾಡ್ತಾರೆ. ಇಲ್ಲಿ ಅಧಿಕಾರಿಗಳು ಏನು ಕೇಳ್ತಾರೆ? ಅಧಿಕಾರಿಗಳು ಏನು ಕೇಳಿಸ್ಕೊಳ್ಳಲ್ಲ. ಯಾರ್ದು ಅಧಿಕಾರಿಗಳು ನಂಬರ್ಗಳೇ ಇಲ್ಲ. ಜನಸಾಮಾನ್ಯರು ಅಧಿಕಾರಿಗಳು ಏನು ಟಚ್ ಇರ್ತದೆ ಸರ್? ಈಗ ನಗರ ಪಾಲಿಕೆ ಸದಸ್ಯರು ಅಂದರೆ ಟಚ್ ಇರ್ತದೆ. ಹೇಳ್ತಾರೆ ಒಂದ್ಸಲ ಏನು ಸಮಸ್ಯೆ ಇದ್ದರೂ ಅದನ್ನು ನೋಡ್ಬಿಟ್ಟಿದ್ರೆ ಕ್ಲಿಯರ್ ಮಾಡ್ತಾರೆ. ಬಟ್ ಇಲ್ಲಿ ಅಧಿಕಾರಿಗಳನ್ನ ಯಾರನ್ನೂ ಮಾತಾಡ್ಸೋಕ್ಕೆ ಆಗಲ್ಲ. ಯಾರು ಅಧಿಕಾರಿಗಳು ಈಗ ಯಾರು ಬಂದು ಕೂತವ್ರೆ ಅಂತ ನಮಗೆ ಗೊತ್ತಿಲ್ಲ. ನಾವು ರಾಜಕೀಯ ವಲಯದಲ್ಲಿ ಇದ್ರೂ ಸಹ ನಮಗೆ ಯಾರ್ಯಾರು ಒಂದಾರ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವಾಗ ಕೆಲಸ ಮಾಡ್ಬೇಕಾದ್ರೆ ನಿಂತ್ಕೋಬೇಕಾದ್ರೆ ಹೇಳ್ತೀವಿ, ಆಯಿತು ಮಾಡ್ತೀವಿ ಅಂತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಕೆಲಸ ಅಂತೂ ಏನೂ ಆಗ್ತಾಯಿಲ್ಲ ಸರ್. ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ. ಜನ ಪರಿತಪಿಸ್ತಾ ಇದ್ದಾರೆ. ಧೂಳು ಕುಡ್ದು ಆಗ್ತಾಯಿಲ್ಲ. ಇಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ನಿಮ್ಗೆ ನೋಡಿ, ಮಾರುತಿ ದೇವಸ್ಥಾನ ರಸ್ತೆ, ಮುಖ್ಯ ರಸ್ತೆ ಇರ್ಬೋದು, ಮತ್ತು RTTC ಪಕ್ಕ ಕಾಂಪ್ರಮ್ ರಸ್ತೆ ಇರ್ಬೋದು, ಮತ್ತು ವಾಗ್ದೇವಿನಗರ ಗಿರಿಗೌಡ ಬ್ಲಾಕ್ ಇದೆಯಲ್ಲ ಆ ರಸ್ತೆ ಇರ್ಬೋದು, ಮತ್ತು ಇಲ್ಲಿ ಗಂಗೋತ್ರಿ ಬಡಾವಣೆಯಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಅಡ್ಡ ರಸ್ತೆಗಳು ಎಲ್ಲ ಅಗದಿ ಬಿಟ್ಬಿಟ್ಟಿದ್ದಾರೆ. ಸರಿಯಾಗಿ ಅದನ್ನು ಲೆವೆಲಿಂಗು ಮಾಡಿಲ್ಲ. ಅಟ್ಲೀಸ್ಟ್ ದಿನಕ್ಕೊಂದು 2 ಸಲ ನೀರು ಹಾಕೋರು ಪರವಾಗಿಲ್ಲ, ಜನ ಹೆಂಗೋ ತೊಳ್ಕೊಂಡು ಹೋಗ್ತಾರೆ. ಏನು ಮಾಡ್ತಾಯಿಲ್ಲ ಇಲ್ಲಿ. ಜನ ಹೆಂಗೆ ಬದುಕೋದು? ತುಂಬ ಕಷ್ಟ ಆಗೈತೆ. ದಯವಿಟ್ಟು ಆದಷ್ಟು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳೋದು ಇಷ್ಟೇ, ದಯವಿಟ್ಟು ಆದಷ್ಟು ಬೇಗ ರಸ್ತೆ ಮಾಡಿಕೊಡಿ. ಆಮೇಲೆ ಮಿಕ್ಕಿದಿರಲಿ, ಫಸ್ಟ್ ರಸ್ತೆ ಮಾಡಿಕೊಡಿ.
ಅದನ್ನು ನನ್ನ ತಮ್ಮಲ್ಲಿ ವಿನಯವಾಗಿ ಕೇಳ್ಕೊತೀನಿ. ಇದು ಇಲ್ಲಿನ ನಿವಾಸಿಗಳ ಗೋಳಾಗ್ತಿರುವಂಥದ್ದು. ಅಂದರೆ ಸಾಕಷ್ಟು ಈ ಧೂಳಿನಿಂದ ಸಮಸ್ಯೆಯನ್ನು ಜನರು ಎದುರಿಸ್ತಾ ಇದ್ದಾರೆ. ಇದರಿಂದ ಅನೇಕ ರೋಗಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಕೂಡಲೇ ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು, ಇಲ್ಲಿನ ನಿವಾಸಿಗಳಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದ ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.